ಇದಕ್ಕಾಗಿ ಬಣ್ಣದ ದಪ್ಪ ಕಾಗದ, ಕಸಬರಿಕೆ ಕಡ್ಡಿ, ಅಂಟು, ದಾರ, ಸೂಜಿ, ಕತ್ತರಿ, ಸ್ಕೆಚ್ ಪೆನ್ನುಗಳು ಬೇಕಾಗುವವು. ಕಾಗದವನ್ನು 3 ಭಾಗಗಳಲ್ಲಿ ಮಡಚಿದರೆ ಇದರಲ್ಲಿ 2 ಭಾಗದ ಮೇಲೆ ಒಂದು ಜೋಡು ಕಾಗದ, ಇನ್ನೊಂದು ಒಂದೇ ಪದರಿನ ಕಾಗದ ತಯಾರಾಗಬಹುದು. ಜೋಡು ಕಾಗದದ ಮೇಲೆ ನಮ್ಮ ದಡ ಹಾಗೂ ಕೈ ತೋಳುಗಳ ಆಕೃತಿಯನ್ನು ತೆಗೆದು ಆ ಆಕಾರದಲ್ಲಿ ಕತ್ತರಿಸಿ. ದಡಕ್ಕೆ ಜೋಡಿಸುವ ಬಿಂದುಗಳನ್ನು ಕಾಲು ತೋಳುಗಳ ಮೇಲೆ ಗುರುತಿಸಿ. ತೋಳು ಹಾಗೂ ಕೈಗಳ ಮೇಲಿನ ಬಿಂದುಗಳನ್ನು ಗುರುತಿಸಿ. ಒಂದು ರಬ್ಬರ್ ತುಂಡಿನ ಮೇಲೆ ಈ ಆಕಾರಗಳನ್ನು ಸೂಜಿಯಿಂದ ಬಿಂದುಗಳಲ್ಲಿ ಅಂಟಿಸಿ. ಅದರ ಮೇಲೆ ಕಡ್ಡಿಯನ್ನಿಟ್ಟು ಅದರ ಸ್ಯಾಂಡ್ವಿಚ್ ಮಾಡಿ. ಕೈ ತೋಳುಗಳನ್ನು ಸೂಜಿ ದಾರಗಳ ಸಹಾಯದಿಂದ ದೇಹದ ಭಾಗಕ್ಕೆ ಜೋಡಿಸಲು ಸರಿಯಾಗಿ ದಾರದಿಂದ ಗಂಟು ಕಟ್ಟಿ ಆಮೇಲೆ ಕತ್ತರಿಸಿ. ಇದೇ ರೀತಿಯಾಗಿ 2 ತೋಳುಗಳನ್ನು ದಡದ ಒಳಗೆ ಸರಿಸಿ ದಾರ ಹಾಗೂ ಸೂಜಿಯಿಂದ ಹೊಲೆಯಿರಿ. ಕಾಲುಗಳನ್ನು ದೇಹದ ಕೆಳಭಾಗಕ್ಕೆ ಸರಿಯಾಗಿ ಗಂಟು ಕಟ್ಟಿ ಜೋಡಿಸಿ. ಕೈ ತೋಳು ಹಾಗೂ ಕಾಲುಗಳು ಚಲಿಸುವುದನ್ನು ನೀವು ನೋಡಬಹುದು. ಸ್ಕೆಚ್ ಪೆನ್ನಿನಿಂದ ಕಾಲು, ಕೈ ಹಾಗೂ ಶರೀರದ ಭಾಗದ ಮೇಲೆ ಚಿತ್ರ ತೆಗೆದು ನೀವು ಈ ರಾಜಸ್ಥಾನದ ಮನುಷ್ಯನನ್ನು ತಯಾರಿಸಬಹುದು. ಅಂಗೈಯಲ್ಲಿ ಹಿಡಿದು ಕಡ್ಡಿಯನ್ನು ತಿರುಗಿಸುತ್ತಿದ್ದಂತೆ ಗೊಂಬೆ ಕುಣಿಯೋದನ್ನು ನೀವು ನೋಡಬಹುದು. ಇದೇ ರೀತಿಯಾಗಿ ಭರತನಾಟ್ಯವನ್ನು ನಟಿಸುವ ಗೊಂಬೆ ಕೂಡ ನೀವು ತಯಾರಿಸಿ ಅದನ್ನು ಕುಣಿಸಬಹುದು. ಇಲ್ಲಿ ನೋಡಿ ಅದು ಎಷ್ಟು ಚೆಂದಾಗಿ ಕುಣಿಯುತ್ತದೆ.